ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾದಿದ್ಯಾ ಶಾಕ್ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಕೊಲೆ ಕೇಸಲ್ಲಿ ಜೈಲು ವಾಸ ಅನುಭವಿಸ್ತಾ ಇರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾದಿದ್ಯಾ ಶಾಕ್. ಕಾರಣ ಆರೋಪಿಗಳ ವಿರುದ್ಧ ಎಸ್ಪಿಪಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಆರೋಪಿಗಳು ಉದ್ದೇಶಪೂರ್ವಕ ಟ್ರಯಲ್ ವಿಳಂಬ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಡಿ ಗ್ಯಾಂಗ್ ವಿರುದ್ಧ ಮೆಮೊ ಸಲ್ಲಿಕೆ ಆಗಿದೆ. ಬೇಗ ಟ್ರಯಲ್ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಆದರೂ ಕೂಡ ಡಿಸ್ಚಾರ್ಜ್ ಅರ್ಜಿ ಹಾಕುವ ಮೂಲಕ ಟ್ರಯಲ್ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಸದ್ಯ ಜೈಲಲ್ಲಿದ್ದಾರೆ. ಬಟ್ ಈ ಎಲ್ಲ ಆರೋಪಿಗಳು ಕೂಡ ಒಂದು ಅರ್ಜಿಯನ್ನ ಹಾಕ್ತಾ ಇದ್ದಾರೆ. ಅಂದರೆ ಒಬ್ಬರ ಹಿಂದೆ ಒಬ್ಬರು ಅನ್ನುವ ರೀತಿಯಲ್ಲಿ ಒಂದು ಅರ್ಜಿಯನ್ನ ಹಾಕ್ತಾ ಇದ್ದಾರೆ. ಯಾವ ಅರ್ಜಿ ಅಂತ ಹೇಳಿದ್ರೆ, ನಮ್ಮನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಡಿಸ್ಚಾರ್ಜ್ ಅರ್ಜಿಯನ್ನ ಒಬ್ಬರ ಹಿಂದೆ ಒಬ್ಬರು ಹಾಕ್ತಾ ಇದ್ದಾರೆ. ಸೊ ಇದನ್ನ ಪ್ರಶ್ನೆ ಮಾಡಿ, ಜೊತೆಗೆ ಈ ರೀತಿಯಾಗಿ ಅರ್ಜಿ ಹಾಕೋದ್ರ ಹಿಂದೆ ಒಂದು ದುರುದ್ದೇಶ ಇದೆ. ಏನಾ ದುರುದ್ದೇಶ ಅಂತ ಹೇಳಿದ್ರೆ, ಟ್ರಯಲ್ ಅನ್ನ ವಿಳಂಬ ಮಾಡೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಎಲ್ಲರಿಗೂ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ನೋಡಿ, ಪ್ರಕರಣದಿಂದ ಕೈ ಬಿಡುವಂತೆ ಆರೋಪಿಗಳು ಪದೇ ಪದೇ ಅರ್ಜಿಯನ್ನ ಹಾಕ್ತಾ ಇದ್ದಾರೆ. ಈ ಹಿಂದೆ ಈ ಡಿಸ್ಚಾರ್ಜ್ ಅರ್ಜಿಯನ್ನ ಹಾಕೋರು ಒಟ್ಟಿಗೆ ಅರ್ಜಿಯನ್ನ ಸಲ್ಲಿಸ್ಲಿ, ಒಬ್ಬರ ಹಿಂದೆ ಒಬ್ಬರು ಅಂತ ಬೇಡ ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಉದ್ದೇಶಪೂರ್ವಕವಾಗಿ ಟ್ರಯಲ್ ವಿಳಂಬಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಆರೋಪಿಗಳು. 2 ತಿಂಗಳಿಂದ ಕೋರ್ಟ್ ಸಮಯವನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಟ್ರಯಲ್ ಆದಷ್ಟು ಬೇಗ ಆರಂಭಿಸಬೇಕು ಅಂತ ಇಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. 2 ತಿಂಗಳಿಂದ ನಡೆದಂತ ವಿಳಂಬ ಪ್ರಕ್ರಿಯೆ ಉಲ್ಲೇಖಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಕೋರ್ಟ್ ಕೂಡ ಒಂದು ಆದೇಶವನ್ನ ಕೊಟ್ಟಿತ್ತು. ಏನಂತ ಹೇಳಿದ್ರೆ, ಡಿಸ್ಚಾರ್ಜ್ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿದ್ರೆ ಒಟ್ಟಿಗೆ ಹಾಕಿ, ಒಬ್ಬರ ಹಿಂದೆ ಆ ರೀತಿ ಹಾಕಬೇಡಿ ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೂ ಕೂಡ ಈ ಕೊಲೆ ಪ್ರಕರಣದ ಆರೋಪಿಗಳೇನಿದ್ದಾರಲ್ವಾ, ಒಬ್ಬರ ನಂತರ ಒಬ್ಬರು ಇವಿ ಅರ್ಜಿಯನ್ನ ಹಾಕ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಟೈಮ್ ವೇಸ್ಟ್ ಆಗ್ತಾ ಇದೆ, ಟ್ರಯಲ್ ವಿಳಂಬ ಆಗ್ತಾ ಇದೆ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅರುಣ್ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಗಮನಿಸ್ತಾ ಇದ್ವಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಒಂದು ಕಡೆ ಅರ್ಜಿಗಳನ್ನ ಹಾಕ್ತಾ ಇದ್ರು. ಇದರ ನಡುವೆ ಉಳಿದಂತ ಆರೋಪಿಗಳು ಕೂಡ ಅರ್ಜಿಗಳನ್ನ ಹಾಕ್ತಾ ಇದ್ರು. ಏನಿದ್ರ ಉದ್ದೇಶ ಅಂತ ಹೇಳಿ? ಮಹೇಶ್, ಏನಂದ್ರೆ ಇವತ್ತು ಸಹ ಒಂದು ದರ್ಶನ್ ಅವರ ಅರ್ಜಿ ವಿಚಾರಣೆ ಮತ್ತೆ ಒಂದು ಪ್ರಕರಣಕ್ಕೆ ಸಂಬಂಧಿತ ಅರ್ಜಿ ವಿಚಾರಣೆ ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಅವರು ಏನಂದ್ರೆ ಮೊದಲೇ ಈಗಾಗಲೇ ಏನೋ ಕೋರ್ಟ್ ಸಹ ಹೇಳುತ್ತೆ, ಯಾರಾದ್ರೂ ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡೋರಿದ್ರೆ ಅಕ್ಟೋಬರ್ 5ರ ಒಳಗಡೆ ನೀವು ಸಲ್ಲಿಕೆ ಮಾಡಬೇಕು, ಮತ್ತೆ ಪದೇ ಬಂದು ಆಗ್ಬಾರ್ದು ಅಂತ ಹೇಳಿತ್ತು. ಅದರ ಬೆನ್ನಲ್ಲೇ ಸಹ ಏನು ಇಬ್ಬರು ಆರೋಪಿಗಳು ಏನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಪದೇ ಈ ರೀತಿ ಏನು ಟ್ರಯಲ್ಗೆ ವಿಳಂಬ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ ಆ ಜಾಮೀನನ್ನ ರದ್ದು ಮಾಡಿ ಅವತ್ತೇ ಎಲ್ಲರನ್ನು ಸಹ ನ್ಯಾಯಾಂಗ ಪರತ್ನ ಆಗ್ರಹದ ಜೈಲಿಗೆ ಕಳಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಹ ಕೇಳಿತ್ತು, ಅಂದ್ರೆ ಎಷ್ಟು ದಿನ ಅವ್ರಿಗೆ ನೀವು ಟ್ರಯಲ್ ಅನ್ನ ಮುಗಿಸ್ತೀರಾ ಅಂತ ಸಹ ಕೇಳಿತ್ತು. ಅವಾಗ ಏನು HPP ಅಂದ್ರೆ ರಾಜ್ಯ ಸರ್ಕಾರ ಪರ ವಕೀಲರು ಸಹ ನಾವು 6 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಆಗಸ್ಟ್ 1ರಿಂದ ಇಲ್ಲಿವರೆಗೂ ಸಹ ಒಂದು 2 ತಿಂಗಳಾಗಿದೆ. ಯಾಕಂದ್ರೆ ಅಕ್ಟೋಬರ್ ಅಂದ್ರೆ ಆಗಸ್ಟ್ 14ರಂದು ಜಾಮೀನು ರದ್ದಾಗಿತ್ತು. ಈಗ 2 ತಿಂಗಳು ಕಳೆದೋಗಿದೆ. ಆದ್ರೂ ಸಹ ಇನ್ನು ಆರೋಪಿಗಳ ಪರ ವಕೀಲರು ಟ್ರಯಲ್ಗೆ ಪ್ರಯತ್ನ ಮಾಡ್ತಾ ಇಲ್ಲ. ಕೇವಲ ಇವರು ಕಾಲಹರಣ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಹಾಕುವ ಮೂಲಕ ಟ್ರಯಲ್ಗೆ ವಿಳಂಬ ಮಾಡ್ತಾರೆ. ಮತ್ತೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಯಾರಾದ್ರೂ ಹಾಕೋರಿದ್ರೆ ಎಲ್ಲರೂ ಒಟ್ಟಿಗೆ ಹಾಕಿ ಅಂತಾನು ಸಹ ಕೋರ್ಟ್ ಹೇಳಿದ್ರು. ಆದ್ರೂ ಸಹ ಆಗ ಸುಮ್ಮನಿಗೆ ಈಗ ಒಬ್ಬೊಬ್ಬರೇ ಉದ್ದೇಶಪೂರ್ವಕವಾಗಿ ಈ ರೀತಿ ವಿಳಂಬ ಮಾಡ್ಕೊಂಡು ಬರ್ತಾ ಇದೆ. ಆದ್ರಿಂದ ಏನು SPP ಅವರು ಇವತ್ತು ASPP ಅವರ ಏನು ಈಗ ಒಂದು ವಿರೋಧಿಸಿ ಅವ್ರ ಮೆಮೋನ ಸಲ್ಲಿಕೆ ಮಾಡಿದ್ರು. ಕಳೆದ 2 ತಿಂಗಳಿಂದ ಕೋರ್ಟ್ ಸಮಯವನ್ನು ಹಾಳು ಮಾಡುವ ಯತ್ನ ನಡೆದಿದೆ. ಹೀಗಾಗಿ ಟ್ರಯಲ್ ಆದಷ್ಟು ಬೇಗ ಮಾಡಬೇಕಂತ ಹೇಳ್ಬಿಟ್ಟು ಮನವಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಕಳೆದ 2 ತಿಂಗಳಿಂದ ನಡೆದ ವಿಳಂಬ ಪ್ರಕ್ರಿಯೆಗಳು ಸಹ ಉಲ್ಲೇಖ ಮಾಡಿ ಪ್ರಕ್ರಿಯೆಯನ್ನ ಯಾವ ರೀತಿ ಇವರು ವಿಳಂಬ ಮಾಡ್ತಾ ಇದ್ದಾರೆ, ಮತ್ತೆ ಯಾವೆಲ್ಲ ಆರೋಪಿಗಳು ಏನೆಲ್ಲ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ್ದಾರೆ ಎಲ್ಲವನ್ನೂ ಸಹ ಕ್ರೋಢೀಕರಿಸಿ ಇವತ್ತು ಬೆಳಗ್ಗೆ ಒಂದು ಮೆಮೋವನ್ನು ಸಲ್ಲಿಕೆ ಮಾಡಿರುವಂತದ್ದು. ಆ ಒಂದು ಮೆಮೋ ಬೇಸ್ ಮೇಲೆ ಏನಾದ್ರು ಅರ್ಜಿ ಸಂಬಂಧ ಮತ್ತೆ ವಾದ ಪ್ರತಿವಾದ ಆಗುತ್ತೆ, ಮತ್ತೆ ಕೋರ್ಟ್ ಏನ್ ಡೈರೆಕ್ಷನ್ಸ್ ಕೊಡುತ್ತೆ ಇತರ ಆರೋಪಿಗಳ ಪರ ವಕೀಲರಿಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಮಹೇಶ್.
ಓಕೆ, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.